ಲಕ್ಕಿ, ಅಪ್ಪ ನೀನಿನ್ನೂ ಮಲ್ಕೊಂಡಿಲ್ವಾ? ಬೆಳಿಗ್ಗೆ ಬೇಗ ಆಫೀಸ್ಗೆ ಹೋಗ್ಬೇಕು ತಾನೆ. 9-9:30 ಮಲ್ಕೊಂಡ್ಬಿಡ್ಬೇಕು. ಸರಿ ಅಪ್ಪ. ಡಾಕ್ಟ್ರು, ಲಾಯರು ಮತ್ತು ಈ ಪೊಲೀಸರು ಸಮಾಜಕ್ಕೆ ತುಂಬ ಮುಖ್ಯವಾದ ವ್ಯಕ್ತಿಗಳು. ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ದೊಡ್ಡ ಅಪಾಯಗಳು ನಡೆದೋಗುತ್ತವೆ. ಆಫೀಸ್ಗೆ ಯಾವತ್ತೂ ಲೇಟಾಗಿ ಹೋಗ್ಬಾರ್ದು. ಹೋಗಿ ಮಲ್ಕೋ. ನಿದ್ದೆ ಬರದೆ ಹೋದರೆ 1, 2, 3 ಅಂತ ಎಣಿಸ್ತಾ ಮಲ್ಕೋ. ಶ್ಯೂರ್ ಅಪ್ಪ. ಗುಡ್ ನೈಟ್. ಅಪ್ಪ ನಾಳೆ ಆಫೀಸ್ಗೆ ಹೋಗಲ್ಲ, ರಜಾ ಹಾಕಿದ್ದೀನಿ. ಯಾಕೆ? ನಾಳೆ ಏನು ವಿಶೇಷ? ಏನಿಲ್ಲ, ಸ್ವಲ್ಪ ತಲೆನೋವುತ್ತಿತ್ತು. ತಲೆ ನೋವುತ್ತಿರೋದು ಇವತ್ತು ನಾಳೆನೋ? ಲಕ್ಕಿ, ಇವಾಗ ತಲೆ ನೋಯ್ತಾ ಇದೆ ಅಂತ ನಾಳೆ ಆಫೀಸ್ಗೆ ಹೋಗಲ್ಲ ಅಂತೀಯಲ್ಲ? ನನ್ಗೊತ್ತು, ಆಫೀಸ್ ಕೆಲಸ ತುಂಬಾನೇ ಬೋರಿಂಗ್ ಆಗಿರುತ್ತೆ. ಯಾಕಪ್ಪ ಬೇಕು ಅನ್ಸುತ್ತೆ. ಅಪ್ಪ ಸಂಪಾದಿಸಿದಾನೆ, ಮಜಾ ಮಾಡೋಣ ಅಂತ ಆಸೆ ನೋವು ಆಗುತ್ತೆ. ಆದರೆ ಮನುಷ್ಯ ದುಡಿಬೇಕು. ದುಡ್ಡಿಗೋಸ್ಕರ ಅಲ್ಲ, ಆರೋಗ್ಯಕ್ಕೋಸ್ಕರ, ಖುಷಿಗೋಸ್ಕರ, ಹೆಸರು ಸಂಪಾದನೆ ಮಾಡೋಕ್ಕೋಸ್ಕರ. ಸರಿಯಪ್ಪ, ನಾಳೆ ಆಫೀಸ್ಗೆ ಹೋಗ್ತೀನಿ. ಗುಡ್. ಲಕ್ಕಿ, ನಾನು ನಿನ್ನನ್ನು ಲಾಯರ್ ಮಾಡ್ಬೇಕಂತಿರೋದು ನನ್ನ ಸ್ವಾರ್ಥಕ್ಕಲ್ಲ. ನಾನು ಲಾಯರ್ ಆಗಲಿಲ್ಲ ಅನ್ನೋ ದುಃಖಕ್ಕೂ ಅಲ್ಲ. ನಾನೇನಾಗಿಲ್ವೋ ಅದನ್ನು ನಿನ್ನ ಮೇಲೆ ಹೇರೋದಕ್ಕಂತೂ ಖಂಡಿತ ಅಲ್ಲ. ಮಹಾತ್ಮ ಗಾಂಧೀಜಿ ಲಾಯರ್ ಆಗಿದ್ರು, ನೆಲ್ಸನ್ ಮಂಡೇಲಾ ಅವರು ಲಾಯರ್ ಆಗಿದ್ರು. ಈ ಸಮಾಜಕ್ಕೆ ಒಳಿತನ್ನು ಮಾಡಿದವರೆಲ್ಲ ಅಡ್ವೊಕೇಟ್ಗಳೇ ಆಗಿದ್ರು. ಇಲ್ಲಿ ಬಡವರಿದ್ದಾರೆ, ನೊಂದವರಿದ್ದಾರೆ. ನೀನು ಅಡ್ವೊಕೇಟ್ ಆಗಬೇಕು. ನೀನು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಗೊತ್ತಾಯ್ತಾ? ಲಕ್ಕಿ, ಒಬ್ಬ ಒಳ್ಳೆ ಲಾಯರ್ ಆಗಬೇಕು ಅಂದರೆ ಪ್ರಾಕ್ಟೀಸ್ ಮುಖ್ಯ. ಅದಕ್ಕೆ ದಿನ ಆಫೀಸಿಗೆ ಹೋಗ್ಬೇಕು. ಇನ್ಮೇಲೆ ಆಫೀಸಿಗೆ ಚಕ್ಕರ್ ಹೊಡೆಯೋ ಯೋಚನೆ ಮಾಡಬೇಡ. ಅದೇ ನಿನ್ನ ದೇವಸ್ಥಾನ, ಅದೇ ನಿನ್ನ ಕರಡಿ ಮನೆ. ಗೊತ್ತಾಯ್ತಾ? ಸರಿಯಪ್ಪ, ನಾಳೆ ಆಫೀಸ್ಗೆ ಹೋಗ್ತೀನಿ. ದಟ್ಸ್ ಗುಡ್. ಸರಿಯಪ್ಪ. ನಿಂತ್ಕೋ. ಅಪ್ಪ, ಗುಡ್ ನೈಟ್ ಹೇಳ್ಬಿಟ್ಟು ಹೋಗು. ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ಅಪ್ಪ.